ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆರ್ಎಸ್ಎಸ್ ಪಥಸಂಚಲನ ನಿರ್ಬಂಧಿಸೋಕೆ ಮುಂದಾಗಿದ್ದ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಧಾರವಾಡ ಹೈಕೋರ್ಟ್ನಲ್ಲಿ ಹಿನ್ನಡೆ ಆಗಿದೆ. ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಮಧ್ಯಂತರ ತಡೆಯನ್ನ ನೀಡಿರುವಂತದ್ದು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಹೈಕೋರ್ಟ್ ಪೀಠದಿಂದ ಈ ಮಹತ್ವದ ಆದೇಶ ನೀಡಲಾಗಿದೆ. ನವೆಂಬರ್ 17ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ದಾರೆ ನ್ಯಾಯಮೂರ್ತಿಗಳು. ಈ ಮುಖಾಂತರವಾಗಿ ಸರ್ಕಾರಕ್ಕೆ ಇದೊಂದು ಹಿನ್ನಡೆ ಆಗ್ತಾ ಇದೆ. ನೋಡಿ, ಆರ್ಎಸ್ಎಸ್ಗೆ ಮೂಗುದಾರ ಹಾಕುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಹುಟ್ಕೊಂಡಿತ್ತು. ಆರ್ಎಸ್ಎಸ್ನವರು ಕಾನೂನು ಹೋರಾಟಕ್ಕೆ ಮುಂದಾಗಿದ್ರು. ಸೊ ಇದರ ಬೆನ್ನಲ್ಲೇ ನವೆಂಬರ್ 17ಕ್ಕೆ ವಿಚಾರಣೆಯನ್ನ ಇದೀಗ ಮುಂದೂಡಿರುವಂತದ್ದು. ಆರ್ಎಸ್ಎಸ್ ಪಥ ಸಂಚಲನ ನಿರ್ಬಂಧಿಸೋಕೆ ಸರ್ಕಾರ ಏನ್ ಮುಂದಾಗಿತ್ತು ಅದಕ್ಕೆ ಹಿನ್ನಡೆ ಆಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಧಾರವಾಡ ಹೈಕೋರ್ಟ್ನಲ್ಲಿ ಈ ಮುಖಾಂತರವಾಗಿ ಹಿನ್ನಡೆ ಆಗಿರೋದು. ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಮಧ್ಯಂತರ ತಡೆಯನ್ನ ಸದ್ಯಕ್ಕೆ ನೀಡಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಹೈಕೋರ್ಟ್ ಪೀಠದಿಂದ ಈ ಒಂದು ಮಹತ್ವದ ಆದೇಶವನ್ನ ನೀಡಲಾಗಿದೆ. ಸೊ ನವೆಂಬರ್ 17ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಏನಾಗುತ್ತೆ, ಏನು ಎತ್ತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನೋಡಿ, ಕೆಲವು ಜಿಲ್ಲೆಗಳಲ್ಲಿ ಈ ತರದೊಂದು ಹಿನ್ನಡೆ ಆಗ್ತಾ ಇದೆ, ಕೆಲವು ಜಿಲ್ಲೆಗಳಲ್ಲಿ ಸರ್ಕಾರದ ಮೇಲುಗೈ ಆಗ್ತಾ ಇದೆ. ಒಟ್ಟಿನಲ್ಲಿ ಆರ್ಎಸ್ಎಸ್ ವರ್ಸಸ್ ಸರ್ಕಾರ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ದು, ಕಾನೂನು ಹೋರಾಟಕ್ಕೆ ಆರ್ಎಸ್ಎಸ್ನವರು ಮುಂದಾಗಿದ್ದಾರೆ. ಕೆಲವು ಕಡೆಯಲ್ಲಿ ಸಂಘರ್ಷ ಆಗ್ತಾ ಇರೋದು ಹೌದು. ಸೊ ಹಾಗಾಗಿ ಇದೊಂದು ರೀತಿಯಾದಂತ ಜಿದ್ದು ಅಥವಾ ಮೂಗ್ದಾರ ಅಥವಾ ಪ್ರತಿಷ್ಠೆ ಈ ತರದಲ್ಲಿ ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಧಾರವಾಡದ ಬಗ್ಗೆ ನಾವು ನೋಡೋದಾದ್ರೆ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಇನ್ ಬೇರೆ ಏನೇನು ಎಲ್ಲೆಲ್ಲಾಗುತ್ತೆ, ಏನು ಎತ್ತ ಅನ್ನೋದನ್ನ ನೋಡ್ಬೇಕಾಗತ್ತೆ. ಈ ಜಟಾಪಟಿ ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣಿಸ್ಕೊಳ್ತಾ ಇಲ್ಲ. ಇದು ಹಾಗೆ ಮುಂದುವರಿಯಬಹುದಾದ ಸಾಧ್ಯತೆಗಳು ಸದ್ಯಕ್ಕಿದೆ. ಸರ್ಕಾರ ಗೃಹ ಇಲಾಖೆ ಹುಬ್ಬಳ್ಳಿ ಕಮಿಷನರ್ಗೆ ನೋಟಿಸು. ಅಕ್ಟೋಬರ್ 18, 2025 ರಾಜ್ಯ ಸರ್ಕಾರದ ಆದೇಶ ಪ್ರಶ್ನಿಸಿರುವ ಸಂಸ್ಥೆ. ಅನುಮತಿ ಇಲ್ಲದೆ 10 ಜನ ಸೇರಿದ್ರೆ ಅಪರಾಧ ಅಂತ ಆದೇಶ. ರಸ್ತೆ, ಪಾರ್ಕು, ಮೈದಾನ, ಕೆರೆ ಪ್ರವೇಶಕ್ಕೆ ನಿರ್ಬಂಧ. ಪೊಲೀಸ್ ಕಾಯ್ದೆಯಲ್ಲಿರುವಂತಹ ಅಧಿಕಾರ ಸರ್ಕಾರದ ಆದೇಶದಲ್ಲಿದೆ. ಆರ್ಟಿಕಲ್ 19(1)(a)(b) ಹಕ್ಕನ್ನ ಸರ್ಕಾರ ಕಿತ್ತುಕೊಂಡಿದೆ. ಸಂವಿಧಾನದ ಹಕ್ಕನ್ನ ಸರ್ಕಾರಿ ಆದೇಶ ಕಿತ್ತುಕೊಳ್ಳಲಾಗದು. ಮಧ್ಯಂತರ ಆದೇಶದ ವೇಳೆ ಹೈಕೋರ್ಟ್ ಪೀಠ ಈ ತರದೊಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಸರ್ಕಾರ ಗೃಹ ಇಲಾಖೆ ಹುಬ್ಬಳ್ಳಿ ಕಮಿಷನರ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ಅಕ್ಟೋಬರ್ 18, 2025 ರಾಜ್ಯ ಸರ್ಕಾರ ಆದೇಶವನ್ನ ಪ್ರಶ್ನಿಸಿರುವಂತದ್ದು ಸಂಸ್ಥೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಕೋರ್ಟ್ನಲ್ಲಾದ ಬೆಳವಣಿಗೆ ಯಾವ ರೀತಿಯಾಗಿ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ? ಆರ್ಎಸ್ಎಸ್ ರಾಜ್ಯದಲ್ಲಿ ಸಾಕಷ್ಟು ತಪ್ಪು ಮಾತು ಅತ್ಯಂತ ಇದನ್ನೇ ಪ್ರಶ್ನಿಸಿ ಯಾವಾಗ ಇಲ್ಲಿ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನವಾಯಿತು. ಸರ್ಕಾರಿ ಜಾಮೀನಿನಲ್ಲಿ ಯಾವುದೇ ಇಲ್ಲಿ ಅಂತಾರೆ ಸಂಘ ಪರಿವಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದರಲ್ಲಿ ಇಲ್ಲಿ ಅಂತ ಅನುಮತಿಯನ್ನೇ ಪಡೆದುಕೊಂಡ್ರೆ ಮಾತ್ರ ಇಲ್ಲಿ ಅಂದ್ರೆ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸಚಿವ ಸಂಪುಟ ಈ ಸಂಪುಟಕ್ಕೆ ಒಂದು ಗ್ರೀನ್ ಸಿಗ್ನಲ್ ತೆಗೆದುಕೊಳ್ಳುವಂತಹ ಕೆಲಸ ಆಯ್ತು. ಇದನ್ನ ಪ್ರಶ್ನಿಸಿ ಇಲ್ಲಿ ಅಂತಂದ್ರೆ ಏನು ಹೈಕೋರ್ಟ್ ಅಂದ್ರೆ ಕಲಬುರಗಿ ಪೀಠದ ಒಂದು ಮೊರೆಯನ್ನ ಹೋಗಲಾಗಿತ್ತು. ಈ ಒಂದು ಮೊರೆಯನ್ನ ಪ್ರಶ್ನಿಸಿ ಅಂದ್ರೆ ಪುನಶ್ಚೇತನ ಏನು ಒಂದು ಸಂಸ್ಥೆ ಏನು ಸೇವಾ ಸಂಸ್ಥೆ ಇತ್ತು, ಈ ಸಂಸ್ಥೆ ರಾಜ್ಯ ಸರ್ಕಾರದ ಆದೇಶದ ವಿಚಾರವಾಗಿ ಇದು ಸರಿಯಲ್ಲ ಅಂತ ಹೇಳಿ ಒಂದು ಹೈಕೋರ್ಟ್ ಮೆಟ್ಲು ಏರಿಯುವಂತಹ ಕೆಲಸವನ್ನ ಮಾಡ್ತು. ಈ ಒಂದು ಹೈಕೋರ್ಟ್ ನ ಅಲ್ಲಿ ಈ ಕಲಬುರಗಿ ಪೀಠ ಏನಿದೆ, ಆ ಕಲಬುರಗಿ ಪೀಠದ ನ್ಯಾಯಾಧೀಶರಾದಂತಹ ನಾಗಪ್ರಸನ್ನ ಅವರು ಈಗಾಗಲೇ ಧಾರವಾಡದ ಒಂದು ಸಂಚಾರಿ ಪೀಠದಲ್ಲಿದ್ದಾರೆ. ಧಾರವಾಡದ ಒಂದು ಹೈಕೋರ್ಟ್ ಸಂಚಾರಿ ಪೀಠದಲ್ಲಿರುವಂತಹ ಈ ಒಂದು ವಿಚಾರಣೆ ಇವತ್ತು ಹುಬ್ಬಳ್ಳಿಯಲ್ಲಿ ನಡೀತು. ಅಂದ್ರೆ ಧಾರವಾಡದ ಹೈಕೋರ್ಟ್ ಅಲ್ಲಿ ನಡೀತು. ಇದರಲ್ಲಿ ಪ್ರಮುಖವಾಗಿ ತೆಗೆದುಕೊಂಡಂತಹ ನಿರ್ಧಾರ ಏನಂದ್ರೆ ಸದ್ಯಕ್ಕೆ ಅಂದ್ರೆ ನವೆಂಬರ್ 17ಕ್ಕೆ ಇಲ್ಲಿ ಅಂತಾರೆ ಈ ಸಂಪುಟಕ್ಕೆ ಒಂದು ವಿಚಾರಣೆಯನ್ನ ಮಾಡಿಸಲಾಗಿದೆ. ಅದರ ಜೊತೆಗೆ ಇಲ್ಲಿ ಅಂತಾರೆ ಸರ್ಕಾರ ಏನು ಆದೇಶವನ್ನು ಮಾಡಿತು, ಸಚಿವ ಸಂಪುಟದ ತೀರ್ಮಾನ ಏನಿತ್ತು, ಆ ತೀರ್ಮಾನದ ಆದೇಶಕ್ಕೆ ಇಲ್ಲಿ ಅಂತಂದ್ರೆ ಧಾರವಾಡದ ಹೈಕೋರ್ಟ್ ಪೀಠ ಇಲ್ಲಿ ಅಂತಾರೆ ತಡೆಯಾಜ್ಞೆ ನೀಡಿದೆ. ತಡೆ ನೀಡಿ ಈಗ ಒಂದು ಆದೇಶವನ್ನ ನಾಗಪ್ರಸನ್ನ ಅವರು ಹೊರಡಿಸಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.